ಯಾವುದೇ ಬಾಲರ್ ಒಂದೇ ಓವರ್ನಲ್ಲಿ 2 ಕೈಗಳಿಂದ ಬಾಲಿಂಗ್ ಮಾಡಬಹುದಾ ಮತ್ತು ಶಾರ್ಟ್ ರನ್ ತೆಗೆದುಕೊಂಡರೆ 5 ರನ್ ಪೆನಾಲ್ಟಿ ಬೀಳುತ್ತಾ? ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಿರುವ ಕ್ರಿಕೆಟ್ನ 3 ಹಿಡನ್ ರೂಲ್ಸ್ ನೋಡಿ ನೀವು ಶಾಕ್ ಆಗ್ತೀರಾ. ನಂಬರ್ 3, ಕ್ರಿಕೆಟ್ನಲ್ಲಿ ಯಾವುದೇ ಬಾಲರ್ 2 ಕೈಗಳಿಂದ ಬಾಲಿಂಗ್ ಮಾಡಬಹುದಾ? ಕ್ರಿಕೆಟ್ ನಿಯಮಗಳ ಪ್ರಕಾರ ಇದು ಸಂಪೂರ್ಣವಾಗಿ ಲೀಗಲ್. ಆದರೆ ಕೈ ಬದಲಾಯಿಸುವ ಮುನ್ನ ಬಾಲರ್ ಅಂಪೈರ್ಗಳಿಗೆ ಈ ಬಗ್ಗೆ ತಿಳಿಸಬೇಕು. ಒಂದು ವೇಳೆ ಅಂಪೈರ್ಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡದಿದ್ದರೆ ಇದನ್ನು ನೋ ಬಾಲ್ ಎಂದು ಘೋಷಿಸಲಾಗುತ್ತದೆ. ನಂಬರ್ 2, ಶಾರ್ಟ್ ರನ್ ತೆಗೆದುಕೊಂಡರೆ ಪೆನಾಲ್ಟಿ ಬೀಳುತ್ತಾ? ನೋಡಿ, ಕ್ರಿಕೆಟ್ ನಿಯಮಗಳ ಪ್ರಕಾರ ಬ್ಯಾಟ್ಸ್ಮ್ಯಾನ್ ಒಂದು ಶಾರ್ಟ್ ರನ್ ತೆಗೆದುಕೊಂಡರೆ ಕೇವಲ 1 ರನ್ ಕಟ್ ಆಗುತ್ತೆ. ಆದರೆ ಬ್ಯಾಟ್ಸ್ಮ್ಯಾನ್ ಬೇಕಂತ ಏನಾದರೂ ಶಾರ್ಟ್ ರನ್ ತೆಗೆದುಕೊಂಡಿದ್ದು ಅಂಪೈರ್ಗಳಿಗೆ ಗೊತ್ತಾದರೆ ಅಂಪೈರ್ ಈ ಬಾಲ್ ನಲ್ಲಿ ಹೊಡೆದ ರನ್ ಕೌಂಟ್ ಮಾಡುವುದಿಲ್ಲ ಮತ್ತು ಅನ್ಫೇರ್ ಪ್ಲೇ ಅಡಿಯಲ್ಲಿ ಬ್ಯಾಟಿಂಗ್ ತಂಡಕ್ಕೆ 5 ರನ್ಗಳ ದಂಡವನ್ನು ವಿಧಿಸುತ್ತಾರೆ. ನಂಬರ್ 1, ಕ್ರಿಕೆಟ್ನಲ್ಲಿ ಹ್ಯಾಂಡ್ಲಿಂಗ್ ದ ಬಾಲ್ ಸಂಬಂಧಿತ ನಿಯಮ. ಈ ನಿಯಮದ ಪ್ರಕಾರ ಬ್ಯಾಟ್ಸ್ಮ್ಯಾನ್ ಫೀಲ್ಡರ್ಗಳ ಅನುಮತಿ ಇಲ್ಲದೆ ತಮ್ಮ ಕೈಗಳಿಂದ ಬಾಲ್ ಮುಟ್ಟಬಾರದು. ಹೀಗೇನಾದರೂ ಮಾಡಿದರೆ ಬ್ಯಾಟ್ಸ್ಮ್ಯಾನ್ ಹ್ಯಾಂಡ್ಲಿಂಗ್ ದ ಬಾಲ್ ಅಡಿಯಲ್ಲಿ ಔಟ್ ಆಗುತ್ತಾನೆ. ಸ್ನೇಹಿತರೆ, ಇದಕ್ಕೂ ಮುನ್ನ ನಿಮಗೆ ಈ ನಿಯಮಗಳ ಬಗ್ಗೆ ಗೊತ್ತಿತ್ತೋ ಇಲ್ಲವೋ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.